ಸೂರ್ಯಕಾಂತಿ ಸೂರ್ಯಕಾಂತಿ ಕಾಂತಿ ಕಾಂತಿ ಹೇಳಿ ಏನ್ ಮಾಡ್ತಿದ್ದೆ? ಪಾತ್ರೆ ತೊಳಿತಿದ್ದೆ. ನಾನು ಕ್ಯಾರೆಟ್ ಪಾಯಸ ಮಾಡ್ತಿದ್ದೀನಿ, ಬಾ ನಾನು ಸ್ವಲ್ಪ ಹೆಲ್ಪ್ ಮಾಡು. ಕ್ಯಾರೆಟ್ ಅಲ್ಲಿ ಪಾಯಸನಾ? ಅದು ನನಗೆ ಪಾತ್ರೆ ತೊಳೆಯೋದಿದೆ, ಹಾಗೆ ಬಟ್ಟೆ ಬೇರೆ ಒಗಿಬೇಕು, ಆಮೇಲೆ ಬರ್ತೀನಿ. ಕಾಂತಿ ಬಟ್ಟೆ ಎಲ್ಲ ಒಗೆಯೋದು ಇದ್ದಿದ್ದೆ, ಬಾ ನನಗೆ ಹೆಲ್ಪ್ ಮಾಡು, ಬಾ ಬಾ. ಸುಶೀಲಾ, ಒಂದ್ ಲೋಟ ನೀರ್ ಕೊಡು. ನಿನ್ನ ಬರಕ್ ಹೇಳ್ದವ್ರು ಯಾರು? ಅಡಿಗೆ ಮನೆ ಒಳಗ್ ಬರ್ಬೇಡ ಅಂತ ಹೇಳಿದ್ನೋ ಇಲ್ವೋ? ನಿನ್ ಕೆಲ್ಸ ಏನಿದ್ರು ಹೊರಗೆ ಹೊರ್ತು ಒಳಗಲ್ಲ. ಮತ್ತೆ ಯಾಕೆ ಬಂದೆ? ನಾನು ಬರ್ತಾ ಇರ್ಲಿಲ್ಲ, ಆದ್ರೆ ಐಶ್ವರ್ಯ ಹೇಳಿದ್ಲು ಅಂತ ಈ ಮನೇಲಿ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ಯಾ? ನಡಿ ಹೊರಗೆ. ನಿತ್ಕೋಕಾಂತಿ. ಏನತ್ತೆ ಒಳ್ಳೆ ಅಡ್ಗೆ ಮನೆಗೆ ನುಗ್ಗೇನೋ ನಾಯಿ ಹೊಡ್ದಂಗೆ ಕಾಂತಿ ನೋಡಿಸ್ತಾ ಇದ್ದೀರಲ್ಲ? ಅದು ಹಾಗಲ್ಲ ಐಶ್ವರ್ಯ. ನೋಡು. ಏನ್ ನೋಡೋದು ಅತ್ತೆ? ಕಾಂತಿ ಅಡ್ಗೆ ಮನೆಗೆ ಬಂದು ಕೆಲಸ ಮಾಡಿದ್ರೆ ನಿಮ್ಗೇನ್ ಕಷ್ಟ? ಹೋಗಿ ರಾಶಿಗುಂಬಿಯಲ್ಲಿ ಕಾಂತಿ, ನಾನು ಅವ್ರನ್ನ ತುಂಬಾ ಪ್ರೀತಿಸ್ತಾ ಇದೀನಿ ಅಂತ ಅನ್ಸ್ತಾ ಇದೆ. ಅದನ್ನ ಹೇಗೆ ಹೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಏನೋ ಒಂಥರ ಫೀಲಿಂಗ್. ಇಷ್ಟಾದ್ರೂ ನಾವು ಗಂಡ ಹೆಂಡತಿ ತರ ಬದುಕ್ತಾ ಇಲ್ಲ. ಒಂದೇ ಮನೇಲಿದ್ರು ಸಂಬಂಧ ಇಲ್ದೇ ಇರೋರ್ ತರ ಬದುಕ್ತಾ ಇದೀವಿ. ನಾನು ಹೊಸದಾಗಿ ಸಂಸಾರ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಈ ಮನೆಯಲ್ಲಿ ಎಲ್ಲರೂ ಪ್ರೀತಿ ವಿಶ್ವಾಸ ಗಳಿಸ್ಕೋಬೇಕು. ಅದಕ್ಕೆ ನೀನು ನನಗೆ ಸಹಾಯ ಮಾಡ್ತೀಯಾ? ಏನು ಕಾಂತಿ, ಈ ವಿಷಯ ನೀನು ಅವ್ರ ಹತ್ರ ಡೈರೆಕ್ಟ್ ಆಗಿ ಹೇಳು ಅಂತ ನಾನು ಹೇಳ್ತಾ ಇಲ್ಲ. ನಿನ್ನ ಕಂಡ್ರೆ ಅವ್ರಿಗಾಗಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು. ಈ ವಿಷಯನ ಅವ್ರಿಗೆ ಮುಟ್ಸೋದಿಕ್ಕೆ ನಿಮ್ಗೆ ತುಂಬಾ ದಾರಿಗಳು ಗೊತ್ತಲ್ವಾ? ಪ್ಲೀಸ್ ಯೋಚನೆ ಮಾಡಬೇಡಿ, ನೀವೀಗ ನೆಮ್ಮದಿಯಾಗಿ ಮಲ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಇನ್ಮೇಲೆ ಐಶ್ವರ್ಯನ ಜೊತೆನೆ ಸಂಸಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ಒಳ್ಳೇದು. ನೀವಿಬ್ರು ಗಂಡ ಹೆಂಡತಿ ಅಂತ ಪರಸ್ಪರ ಒಪ್ಕೊಂಡ್ರೆ ಸಾಲದು. ಇನ್ನು ಮುಂದೆ ನಿಜವಾದ ಗಂಡ ಹೆಂಡತಿ ತರ ಬಾಳ್ಬೇಕು. ದೊಡ್ಡಮ್ಮನ ಹತ್ರ ಇವತ್ತೇ ಮಾತಾಡೋಣ. ಖಂಡಿತ ಅವ್ರು ಇದಕ್ಕೆ ಒಪ್ಕೊಂಡೇ ಒಪ್ಕೊಂತಾರೆ. ಇಲ್ಲ, ಇದು ಸಾಧ್ಯನೇ ಇಲ್ಲ. ಅದೇ ದೊಡ್ಡಮ್ಮ, ಯಾಕೆ ಅಂತ? ಈ ಮನೆ ಸೊಸೆ ಆಗಿರೋಳೆ ಆಗಿದ್ರೆ ಅವತ್ತು ಕುಕ್ಕೆಲಿ ಪೂಜೆನ ಅರ್ಧಕ್ಕೆ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ದೊಡ್ಡಮ್ಮ, ಐಶ್ವರ್ಯನ ಜಾಗದಲ್ಲಿ ಬೇರೆ ಯಾರೇ ಆಗಿದ್ರು ಅವರು ಹೀಗೆ ಮಾಡಿರೋದು. ಇಷ್ಟಕ್ಕೂ ಐಶ್ವರ್ಯನ ಈ ಮನೆಗೆ ಎರಡನೇ ಸೊಸೆಯಾಗಿ ತಂದಿದ್ದು ಅವಳು ನಿಮ್ಮ ಮನ್ಸಿಗೆ ಹಿಡಿಸಿದ್ಲು ಅಂತ ತಾನೆ? ನನ್ನ ಮನ್ಸಿಗೆ ಹಿಡಿಸಿದ್ಲು ಅಂತಲ್ಲ, ಈ ಮನೆತನದ ಘನತೆ ಗೌರವಾಗಿ ಹಿಡಿಸಿದ್ಲು ಅಂತ. ಸರಿ, ಹಾಗೆ ಇಟ್ಕೊಳ್ಳೋಣ. ಈ ಕುಟುಂಬದ ಗೌರವ ಘನತೆ ಉಳಿಬೇಕು ಅಂದ್ರೆ ಐಶ್ವರ್ಯನ ಮಂಜುನಾಥನ ಒಂದು ಮಾಡೋದೇ ಸರಿ ಅಲ್ವಾ? ಸರಿ, ಹಾಗಾದ್ರೆ ನೀನು ಒಪ್ಕೊಳ್ಳೋದು ನನಗೆ ಮುಖ್ಯ. ಇವತ್ತೇ ಶಾಸ್ತ್ರಿಗಳ ಹತ್ರ ಮಾತಾಡಿ ಪ್ರಸ್ತುತಕ್ಕೆ ದಿನಾನ್ ಗೊತ್ತು ಮಾಡ್ತೀನಿ. ಮಂಜುನಾಥನ ಮೊದಲು ಕೈ ಹಿಡಿದವಳು ನೀನು. ನಿನ್ನ ಕಣ್ಣು ಮುಂದೆನೆ ಐಶ್ವರ್ಯನ ಜೊತೆ ಅವನು ಮದುವೆ ಆಯ್ತು. ಈಗ ಇನ್ನೊಂದು ಹಂತ ಮುಟ್ಟೋದ್ರಲ್ಲಿದೆ. ನೀನು ಮಾತ್ರ ಏನೂ ಆಗೇ ಇಲ್ಲ ಅನ್ನೋ ತರ ಇತ್ತು. ಇದುವರೆಗೂ ಎಲ್ಲ ಚೆನ್ನಾಗಿ ನಡೆದಿದೆ, ಇನ್ನೊಂದಿನ ಚೆನ್ನಾಗಿ ನಡೆಯುತ್ತೆ ಬಿಡಿ. ಇದುವರೆಗೂ ಏನೇನು ನಡೆದಿದೆ ಅದೆಲ್ಲ ನಿನ್ನ ದೃಷ್ಟಿಕೋನದಲ್ಲಿ ಸರಿ ಇರಬಹುದು. ಈಗ ಅಮ್ಮ ಮಾಡಕ್ ಕೊಟ್ಟಿದ್ದಾಳ ಶಾಸ್ತ್ರ, ಅದಾಯ್ತು ಅಂದ್ರೆ ಮುಗೀತು. ನೀನು ಮಂಜುನಾಥನ ಮೇಲೆ ಅಧಿಕಾರ ಕಳ್ಕೊತೀಯ. ಆಮೇಲೆ ಈ ಮನೆಗೆ ಮಂಜುನಾಥನಿಗೆ ನೀನು ಏನೂ ಅಲ್ಲ, ಆ ಪರಿಸ್ಥಿತಿ ತಲುಪಿರ್ತೀಯ. ಸೂರ್ಯಕಾಂತಿ